ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಏನಪ್ಪ ವಿಡಿಯೋ ಅಂತಂದರೆ ನಂದು ಆಫೀಸ್ ವ್ಲಾಗ್ ಇವತ್ತು. ತುಂಬ ಜನ ಕೇಳ್ತಾನೆ ಇರ್ತಿದ್ರಿ ನಿಮ್ಮ ಆಫೀಸ್ ಟೂರ್ ಮಾಡಿ ಅಂತ. ಸೊ ಹಂಗಾಗಿ ಮಾಡ್ತಾ ಇದ್ದೀನಿ. ಬಟ್ ನಾನು ಏನು ಮಾಡ್ತೀನೋ ನನಗಂತೂ ಗೊತ್ತಿಲ್ಲ ಗೈಸ್, ಯಾಕಂದರೆ ನಾನು ಆಫೀಸಲ್ಲಿ ಅಷ್ಟೆಲ್ಲ ಮಾತಾಡೋಲ್ಲ, ಸ್ವಲ್ಪ ಡೀಸೆಂಟ್ ಗರ್ಲ್ ನಾನು. ಸೊ ಆ್ಯಂಡ್ ನನಗೇನು ಗೊತ್ತಾ, ನಮ್ಮವ್ರು ಇದ್ದರೆ ಸ್ವಲ್ಪ ಜಾಸ್ತಿ ಮಾತಾಡ್ಬಿಡ್ತೀನಿ, ಸಖತ್ತಾಗಿ ವಿಡಿಯೋ ಮಾಡ್ಬಿಡ್ತೀನಿ. ಬಟ್ ಅಲ್ಲಿ ಒಂಥರ ಶೈ ನಾಚಿಕೆ ಆಗುತ್ತೆ ಎಲ್ಲರ ಮುಂದೆ ವೀಡಿಯೋ ಮಾಡೋಕ್ಕೆ ನನಗೆ. ಬಟ್ ಏನೋ ಒಂದು ಮಾಡೋಣ. ನೀವೆಲ್ಲರೂ ತುಂಬ ಕೇಳ್ತಾನೆ ಇದ್ರಿ ಆಫೀಸ್ದು ವೀಡಿಯೋ ಮಾಡಿ ಹೆಂಗೆ, ಏನು ಕತೆ ಅಂತ, ಏನು ಕೆಲಸ ಮಾಡ್ತೀರಾ ಅದು ಇದು ಅಂತ. ಸೊ ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಗೈಸ್. ಸೊ ಈಗಿನ್ನೂ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಒಂದು ರೌಂಡ್ ನಿದ್ದೆ ಮಾಡಿ ಆಯಿತು. ಈಗ ಎದ್ದಿದ್ದೀನಿ. ಸಮಯ ಇವಾಗ ಗೊತ್ತಿಲ್ಲ ಎಷ್ಟಾಗಿದೆಯೋ. ಒಟ್ಟಲ್ಲಿ 2:15 ನನ್ನ ಕ್ಯಾಬ್ ಬರುತ್ತೆ ಗೈಸ್. 2:15 ಅಷ್ಟರಲ್ಲಿ ನಾನು ರೆಡಿ ಆಯ್ತೀನಿ. ರೆಡಿ ಆಗಿದ ತಕ್ಷಣ ವಾಪಸ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಇಟ್ ಈಸ್ ಮೈ ಆಫೀಸ್ ಟೂರ್ ಗೈಸ್. ಸೊ ಗೈಸ್, ಆಫೀಸಿಗೆ ಈಗ ರೆಡಿ ಆಗಿದ್ದೀನಿ. ಕ್ಯಾಬ್ ಆಲ್ರೆಡಿ ಬಂದಿದೆ. ಆಲ್ರೆಡಿ 2:35 ಆಗಿದೆ. 5 ನಿಮಿಷ ಕ್ಯಾಬ್ ಲೇಟ್ ಆಯಿತು. ಸೊ ಇವಾಗ ನಾನು ಆಫೀಸ್ಗೆ ಹೋಗ್ತೀನಿ ಗೈಸ್. ಸೊ ನನ್ನ ಕ್ಯಾಬ್ ಇದೆ. ಕ್ಯಾಬಲ್ಲಿ ಯಾರೋ ಅಷ್ಟು ಪರಿಚಯ ಇಲ್ಲ, ಅವರು ಹಾಕ್ಬಿಟ್ಟಿದ್ದಾರೆ. ಸೊ ನಾನು ಕ್ಯಾಬಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಆದರೆ ಮಾಡ್ತೀನಿ. ಇವಾಗ ಇಲ್ಲಿಂದ ಕ್ಯಾಬು 2:35. ಇವಾಗ ನಾನು ಲಾಗಿನ್ ಇರೋದು 4 ಗಂಟೆ. ಸೊ ನಾನು ಆಫೀಸ್ ಇರೋದು ಹೆಬ್ಬಾಳಲ್ಲಿ. ಹಾಗಾಗಿ ಇಲ್ಲಿಂದ 1.5 ಅವರ್ ಆಗುತ್ತೆ ನಾನು ಹೆಬ್ಬಾಳು ನನ್ನ ಆಫೀಸ್ಗೆ ಹೋಗೋಷ್ಟರಲ್ಲಿ. ಸೊ ಆದರೆ ಆಫೀಸಲ್ಲಿ ಮೀಟ್ ಆಗೋಣ ಅಥವಾ ಕ್ಯಾಬಲ್ಲೇ ಮೀಟ್ ಆಗೋಣ. ಸೊ ನೋಡೋಣ ಇರ್ರಿ. ಕೆಳಗಡೆ ಕ್ಯಾಬ್ ಬಂದೈತೆ, ಆದರೆ ಅದನ್ನು ವೀಡಿಯೋ ಮಾಡ್ತೀನಿ ಗೈಸ್. ಸೊ ಇವಾಗ ಸದ್ಯಕ್ಕೆ ಕ್ಯಾಬ್ಗೆ ಹೋಗ್ತೀನಿ. ಸೊ ಗೈಸ್ ನೋಡಿ, ಇದೇ ನಮ್ಮದು ಆಫೀಸ್ದು ಎಂಟ್ರೆನ್ಸು. ಆ್ಯಂಡ್ ದಿಸ್ ಇಸ್ ಲಾವಣ್ಯ. ಸೊ ಗೈಸ್, ನನ್ನ ಫ್ರೆಂಡ್ ಲಾವಣ್ಯ ಅಂತ. ಆ್ಯಂಡ್ ದಿಸ್ ಈಸ್ ಓನ್ಲಿ ಮೈ ಕಂಪ್ನಿ ಗೈಸ್. ಓಕೆ, ಎಲ್ಲ ಇದು ನಮ್ಮ ಆಫೀಸ್ ಏನಂತಾರೆ, ಇಂದ ಆಚೆ ಕಡೆ ಬಂದರೆ ರೋಡ್ ಥರ. ಇಲ್ಲಿಂದ ನೋಡಿ, ಇದು ಫ್ಲೀ ಮಾರ್ಕೆಟ್. ಅಂದರೆ ಯಾರಾದರೂ ಬಂದು ಶಾಪಿಂಗ್ ಯಾರಾದರೂ ಅಲ್ಲ, ಇಲ್ಲಿ ಎಂಪ್ಲಾಯೀಸಿಗೆ ಶಾಪಿಂಗ್ ಮಾಡೋಕ್ಕಷ್ಟೇ. ಸೊ ಇದು ವೆಡ್ನೆಸ್ಡೇ ಥರ್ಸ್ಡೇ ಹಾಕಿರ್ತಾರೆ. ಆ್ಯಂಡ್ ಇಲ್ಲೇ ಗೈಸ್ ಯಾವಾಗಲೂ ನಾನು ಟೀ ಕುಡಿಯೋಕ್ಕೆ ಬರೋದು. ತೋರಿಸ್ತೀನಿ ರೀ ಎಲ್ಲಿ ಬರ್ತೀನಿ ಟೀ ಕುಡಿಯೋಕ್ಕೆ ಅಂತ. ಇದೇ ಶಾಪಿಂಗ್, ಬಟ್ ಕಾಸ್ಟ್ಲಿ ಇರುತ್ತೆ ಗೈಸ್ ಇಲ್ಲಿ. ನೋಡಿ ಇದೇ ಶಾಪಿಂಗ್ ಇರುತ್ತೆ, ಬಟ್ ಹೆವಿ ಕಾಸ್ಟ್ಲಿ ಮಾತ್ರ. ಫೈನಲಿ ಅದಕ್ಕೆ ನಾನು ಇಲ್ಲೇನು ತೊಗೊಳಕ್ಕೆ ಹೋಗಲ್ಲಪ್ಪ, ಸುಮ್ಮನೆ ಚಿಕ್ಕಪೇಟೆ ತೊಗೊಂಡ್ರೇ ವಾಸಿ. ಸೊ ಇಲ್ಲೇ ಗೈಸ್ ನಾನು ಕಾಫಿ ಕುಡಿಯೋಕ್ಕೆ ಬರುತ್ತೆ ನೋಡಿ, ಕಟ್ ಕಾಫಿ ಅಂತಿದೆಯಲ್ಲ ಅಲ್ಲಿ. ಬಂದಿದ ತಕ್ಷಣ ಒಂದು ಟೀ ಕುಡಿದ್ಬಿಟ್ಟು ವಾಪಸ್ ಹೋಗ್ಬಿಡ್ತೀನಿ. ಸೊ ಗೈಸ್, ನಾನು ಆಫೀಸಿಗೆ ಬಂದಿದ ತಕ್ಷಣ ಮಾಡೋ ಫಸ್ಟ್ ಕೆಲಸ ಮಾಡಲ್ಲ, ಟೀ ಕುಡಿಯೋಕ್ಕೆ ಬರ್ತೀನಿ. ಆಮೇಲೆ ಏನಾದ್ರು ತಿಂತೀನಿ. ಇವತ್ತು ಬೇಲ್ಪುರಿ ತಿಂತಾಯಿದ್ದೀನಿ. ನನ್ನ ಜೊತೆ ಲಾವಣ್ಯ ಕ್ಯಾಮ್ರಾ ವರ್ಕ್ ಮಾಡ್ತವ್ರೆ. ಥ್ಯಾಂಕ್ ಯು ಲಾವಣ್ಯ. ಏನು ಗೊತ್ತಾ, ನಾನು ಕುತ್ಕೊಳ್ಳೋ ಜಾಗ ಆ್ಯಂಡ್ ಇದು ನನ್ನ ಸಿಸ್ಟಮ್ಮು ನೋಡಿ, ಇಲ್ಲೇ ನಾನು ಕುತ್ಕೊಳ್ಳೋದು. ಆ್ಯಂಡ್ ದಿಸ್ ಇಸ್ ಸುಧಾ ಅಂತ. ಸುಧಾ ನೋಡಿ ಇಲ್ಲಿ. ನೋಡಿ ಗೈಸ್, ನನ್ನ ಬ್ಲಾಗಲ್ಲಿ ಕಾಣಿಸ್ಕೋಬೇಕಂತ ಸುಧಾ ಹೇರ್ ಕಟ್ ಮಾಡಿಸ್ಕೊಂಡು ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಬಂದಿದ್ದಾರೆ. ಸೊ ಇವರೇ ಗೈಸ್ ನಮ್ಮ ಟೀಮಲ್ಲಿ ಸೀನಿಯರ್ ಅಂದರೆ ನಮ್ಮೆಲ್ಲರ್ಕಿನ್ನ ಏಜಲ್ಲಿ ಕೂಡ ಸೀನಿಯರು ಗೈಸ್. ಹಂಗೆ ಪೊಸಿಷನ್ ನೋಡಿ ಗೈಸ್, ಗಿಂಟವ್ರೆ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಸೀರಿಯಸ್ಸಾಗಿ ಡಿಸ್ಕಷನ್ ಮಾಡ್ತವ್ರೆ. ಲಾವಣ್ಯ, ಪ್ರಕೃತಿ, ಹಾಯ್. ಸೊ ಇವರು ಕೂಡ ನಮ್ಮ ಟೀಮೇ ಗೈಸ್. ನೋಡಿ ಗೈಸ್ ಹೆಂಗೆ ಕೆಲಸ ಮಾಡ್ತವ್ರು ಇಬ್ಬರು. ಏನು ಲಾವಣ್ಯ, ಇನ್ನೊಂದೇನು ಗೊತ್ತಾ ಗೈಸ್, ಲಾವಣ್ಯ ಯಾವಾಗಾರು ವೀಡಿಯೋ ಮಾಡ್ತೀನಿ ಅಂದರೆ ನಾನು ಪ್ರಿಪೇರ್ ಆಗಿಲ್ಲ ಏನು ಎಕ್ಸಾಮಿನೇಷನ್ ನನ್ನ ವ್ಲಾಗಲ್ಲಿ ಕಾಣಿಸ್ಕೊಳ್ಳೋಕ್ಕೆ. ನೋಡಿ ಎಷ್ಟು ನಾಚ್ಕೊತಾರೆ. ಲಾವಣ್ಯ, ಪ್ರಕೃತಿ, ಹಾಯ್. ನೋಡಿ ಪ್ರಕೃತಿ ಥರ ಬೋಲ್ಡ್ ಐಜಂತು ಏನದು ಬೋಲ್ಡಾಗಿರಬೇಕು. ಓಕೆ ನೋಡಿ ಗೈಸ್, ಇದೇ ನನ್ನ ಆಫೀಸು. ನೋಡಿ ಗೈಸ್, ಐಶು ಕೆಲಸ ಮಾಡ್ತಿಲ್ಲ ಇಲ್ಲಿ. ಐಶು ಕೆಲಸ ಮಾಡ್ತಾ ಇಲ್ಲ, ನನ್ನ ಮ್ಯಾನೇಜರ್ ಕೇಳಿಸ್ಕೊಂಡ್ರೆ ಅಷ್ಟೇ. ಇನ್ನು ಬ್ಲಾಗ್ ಮಾಡ್ಕೊಂಡು ಬಿಸಿ ಆಗಿದೆ. ನೋಡಿ ಗೈಸ್, ಇದೇ ನನ್ನ ಆಫೀಸು. ಟಂಟಣ ನನ್ನ ಆಫೀಸ್ ಇದೆ. ಆಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಎಲ್ಲ ಕಡೆ. ಸದ್ಯಕ್ಕೆ ಇಷ್ಟು ವೀಡಿಯೋ ಮಾಡ್ತೀನಿ, ಆಮೇಲೆ ಸಿಗ್ತೀನಿ ವಾಪಸ್ಸು. ನೋಡಿ, ಸೊ ಈ ಏರಿಯಾ ಬಂದ್ಬಿಟ್ಟು ನಾವು ಕಾಫಿ ಕುಡಿಯೋಕ್ಕೆ ಬರೋ ಏರಿಯಾ. ಅಂದರೆ ಇದು ಇಲ್ಲಿ ಜಸ್ಟ್ ನಾವು ಕಾಫಿ ಟೀ ಅಷ್ಟೇ ಕುಡಿಬೋದು. ಆ್ಯಂಡ್ ಆಲ್ಸೋ ಮ್ಯಾಚ್ ಇದ್ದರೆ ಇಲ್ಲೇ ಮ್ಯಾಚ್ ನೋಡ್ತೀವಿ. ಆ್ಯಂಡ್ ತೊಗೊಳ್ಳೆ, ಕಂಟಿನ್ಯೂ ಮಾಡೆ, ಇಟ್ಕೊಳ್ಳೆ ಪ್ಲೀಸ್ ಕಣೆ, ಹಿಂಗೆ ಇಟ್ಕೊ. ಸೊ ಗೈಸ್,
ಸೊ ಒಂದು ಕಾಫಿ ಕುಡಿಬೇಕು ಅಂತ ಅನಿಸಿದ್ರೆ ನನಗೆ ಯಾವಾಗಲೂ ಅನಿಸ್ತಿತ್ತು IT ಕಂಪ್ನಿಗೆ ಹೋದರೆ ಯಾವಾಗಲೂ ಕಾಫಿ ಕುಡಿಬೋದು, ಯಾವಾಗಲೂ ಟೀ ಕುಡಿಬೋದು ಅಂತ ಹೇಳ್ತಿದ್ರು. ಅವಾಗೆಲ್ಲ ಮುಂಚೆ ಕೆಲಸ ಮಾಡೋರು. ಹಂಗಾಗಿ ನಾನು ಬಂದಿದ ತಕ್ಷಣ ಫಸ್ಟು ನನ್ನ ಕೆಲಸ ಸೇರ್ಕೊಂಡಿದ ತಕ್ಷಣ ಹುಡುಕಿದೆ ಕಾಫಿ ಟೀ ಮಿಷಿನ್ ರಾಫಿಯಾ ಅಲ್ಲ. ಸೊ ಗೈಸ್ ಇವ್ರ ಹೆಸರು ರಾಫಿಯಾ ಅಂತ. ನಂದು ಅಂದರೆ ನನ್ನ ಜೊತೆ ಇವಳು ಸೇರ್ಕೊಂಡು ಇವಳು ಕೂಡ ನನ್ನ ಫ್ರೆಂಡ್. ಹಾಯ್ ಮಾಡು ನನ್ನ ಬ್ಲಾಗ್ಗೆ. ಕನ್ನಡ ಬರಲ್ಲ, ಬರುತ್ತೆ ಸ್ವಲ್ಪ ಜಾಸ್ತಿ ಬರುತ್ತೆ. ಕರೀತಾವಳೆ. ನಾನು ಹೇಳ್ಕೊಡ್ತಾ ಇದ್ದೀನಿ ಕನ್ನಡನ. ಹೆಂಗೆ ಗೊತ್ತಿದೆ ಕಾಫಿ ನೋಡ್ರಿ, ನೀವು ಆನ್ ಮಾಡ್ತಾ ಇರುತ್ತೆ. ಸ್ಟ್ರಾಂಗ್ ಕಾಫಿ ತಗೋತೀನಿ. ಕಾಫಿ ಬಂತು ಗೈಸ್, ನನಗೆ ಕಾಫಿ ಇಷ್ಟ, ಅದಕ್ಕೆ ಅವರು ಕಾಫಿ ಎಲ್ಲ ಮಾಡ್ಕೊಂಡು ಇದೇ ಶುಗರ್ ಪ್ಯಾಕೆಟ್ ಕಾಣಿಸ್ತಿಲ್ಲ. ಬನ್ನಿ ಬೇಗ ಬನ್ನಿ. ನಾನು ಈ ಥರ ಮಿಷಿನ್ನ ಫಾರಿನಲ್ಲಿ ನೋಡಿದೆ. ನನಗೆ ಅವಾಗ ಡೌಟ್ ಇತ್ತು, ಟಕ್ಕಂತೆಲ್ಲ ಬಿದ್ದೋಗುತ್ತಲ್ಲ, ಹೆಂಗೆ ಬೀಳುತ್ತೆ ಅಂತ. ಆಮೇಲೆ ಗೊತ್ತಾಯ್ತು ಗೈಸ್. ಸೊ ನಿಮಗೋಸ್ಕರ ಅಂತ ಏನಾದರೂ ಒಂದು ತಗೋತೀನಿ ನೋಡಿ. ಸೊ ಗೈಸ್ ಸ್ಕ್ಯಾನರ್ ಇದೆ ಅಲ್ವಾ, ಸೊ ಸ್ಕ್ಯಾನರು ಅದನ್ನ ನಾನು ಸ್ಕ್ಯಾನ್ ಮಾಡಿಬಿಟ್ಟು ಒಟ್ಟಿನಲ್ಲಿ ನಾನು ಟೋಟಲ್ ಅಮೌಂಟ್ ಹಾಕ್ತೀನಿ 65 ರೂಪೀಸು ನೋಡಿ. ಬರಲಿಲ್ಲ. ಬಂತು. ನೆಕ್ಸ್ಟ್ 600. ಸಿಂಪಲ್. I was making vlog. Why did you come? It is disturbing me. ಸೊ ಗೈಸ್ ನೋಡಿ ಬಂತು. ನಾನು ಈ ಪ್ರಾಸೆಸ್ನ ಕಲಿಯೋಕ್ಕೆ 1 ತಿಂಗಳಾದರೂ ಕಲ್ತಿರ್ಲಿಲ್ಲ. ಯಾಕಂದ್ರೆ ಯಾರು ಕೇಳಿದ್ರೆ ಆಡ್ಕೊಂಡ್ಬಿಡ್ತಾರೆ ಅಂತ ನಾನು ಯಾರನ್ನೂ ಕೇಳ್ತಾ ಇರಲಿಲ್ಲ. ಕೊನೆಗೆ ಇವ್ರು ಯಾರೋ ಶಾಲಿನಿ ಅವ್ರು ಇವ್ರು ಯಾರೋ ಒಬ್ರು ಹೇಳ್ಕೊಟ್ರು. ಯಾರು ಹೇಳ್ಕೊಟ್ರೆ ಇದುವರೆಗೂ ಗೊತ್ತಿಲ್ಲ, ಬಟ್ ಯಾರೋ ಇವ್ರು ಹೇಳ್ಕೊಟ್ರು ಗೈಸ್. ಬಟ್ ಇದನ್ನ ಕಲಿಯೋಕ್ಕೆ 1 ತಿಂಗಳು ತಗೊಂಡಿದ್ದೀನಿ. ಇದು ನನ್ನ ಪ್ಯಾಂಟ್ರಿ ಏರಿಯಾ. ಕಾಫಿ ಟೀ ಜ್ಯೂಸ್ ಕುಡಿಬೇಕಂದ್ರೆ ಇಲ್ಲಿ ಬರಬೇಕು. ಸಾಕು ಶಾಲುಮಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 9 o'clock ಆಯಿತು. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಫ್ರೀ ಊಟ ಗೈಸ್. ಸೊ ಲಿಫ್ಟ್ ಓಪನ್ ಆಯಿತು. ನಾನು ಅಲ್ಲಿ ಮಾತಾಡೋಕ್ಕಾಗಿಲ್ಲ ಅಂತ ಜಸ್ಟ್ ವಿಡಿಯೋ ಮಾಡ್ತೀನಿ, ನೀವೇ ಅರ್ಥ ಮಾಡ್ಕೊಬಿಡಿ, ಓಕೆನಾ? ನಮ್ಮ ಆಫೀಸಲ್ಲಿ ವೆಜ್ ಫುಡ್ಡು ಮತ್ತು ನಾನ್ ವೆಜ್ ಫುಡ್ 2 ಆಪ್ಷನ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಪ್ರಕೃತಿ, ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದೆ. ಆ್ಯಂಡ್ ದಿಸ್ ಇಸ್ ಸುಧಾ, ಆಲ್ರೆಡಿ ಗೊತ್ತು. ಆ್ಯಂಡ್ ನೋಡಿ ಗೈಸ್, ಇದೇ ಒಂದು ಆಫೀಸ್ ಡೈನಿಂಗ್ ಹಾಲ್. ಅಲ್ಲಿ ಮ್ಯಾಚ್ ನೋಡ್ತಾ ಇದ್ದಾರೆ ಎಲ್ಲರೂ. ಆ್ಯಂಡ್ ಇದು ಫುಡ್ಡು ಅಷ್ಟೇ ಗೈಸ್. ಸೊ ಗೈಸ್, ಎಲ್ಲಪ್ಪ ಆಫೀಸಿಂದ ಎಲ್ಲಪ್ಪ ಇದು ಜಿಮ್ಮು ಅಂತ ಅಂದ್ಕೊಂಡಿದ್ದೀರಾ? ಸೊ ಇದು ನಮ್ಮ ಆಫೀಸ್ ಒಳಗಡೆ ಇರೋ ಜಿಮ್ಮು ಗೈಸ್. ಸೊ ನಾನಂತೂ ಇಲ್ಲಿಗೆ ಬರದೇ ಇರೋ ಜಾಗ ಇದು. ಬಿಕಾಸ್ ನಾನಂತೂ ಯಾವತ್ತೂ ಜಿಮ್ಗೆಲ್ಲ ಬರೋಲ್ಲ. ನನಗೆ ವರ್ಕೌಟಕ್ಕೆಲ್ಲ ಟೈಮ್ ಅಲ್ಲ, ಹಾಗೇ ಬರೋಲ್ಲ. ಸೊ ಇದು ನಂದು ಜಿಮ್ಮು ಗೈಸ್. ನಂದಲ್ಲ, ನಮ್ಮ ಆಫೀಸ್ದು. ಓಡಿಸ್ಕೊಬತ್ತಾರೆ. ರಾಫಿಯಾ, ಹ್ಯಾವ್ ಯು ಎವರ್ ಬೀನ್ ಟು ಜಿಮ್? ಹಾಂ, ಯಾವತ್ತೂ ಬಂದಿಲ್ವಾ? ಗೈಸ್ ನೋಡಿ ಗೈಸ್, ಇದೇ ಜಿಮ್ಮು. ನೋಡೋಣ ರೀ, ಒಂದು ಅಟ್ಲೀಸ್ಟ್ ಅಪರೂಪಕ್ಕೆ ಬಂದಿದ್ದೀನಿ. ಏನಾದರೂ ಲಿಫ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರಾಫಿ, ಟೇಕ್ ಯು. ಐ ಟ್ರೈ ಟು ಲಿಫ್ಟ್. Didn't you just eat dinner? Didn't you have dinner now? Yeah. Then? How much is this? 8 kgs. Guys, 8 kg ಎತ್ತುತ್ತಾ ಇದ್ದೀನಿ. ಸೊ ಏನು ಗೊತ್ತಾ ಗೈಸ್, ಇದು ಜಿಮ್ಮು. ಜಿಮ್ ಬಿಟ್ಟು ನಮ್ಗೆ ಏನಾದ್ರು ಬೇಜಾರಾದರೆ ಕೆಲಸ ಮಾಡಿ ಆ್ಯಕ್ಟಿವಿಟಿ ಏರಿಯಾ ಅಂತ ಇದೆ. ಆ್ಯಕ್ಟಿವಿಟಿ ಅಂದರೆ ಈ ವಾಟ್ ಇಸ್ ದಟ್? ಸ್ನೂಕರ್, ಕ್ಯಾರಮ್, ಟೇಬಲ್ ಟೆನ್ನಿಸ್ ಎಲ್ಲ ಏನೇನೋ ಇದೆ. ಅದು ಮೇಲೆ ಇದೆ. ಅದೆಲ್ಲ ಫೂಸ್ಬಾಲ್ ಅದೆಲ್ಲ ಇದೆ. ಹೋಗಿ ಆಟ ಆಡ್ಬೋದು. ಬಟ್ ಅದನ್ನು ತೋರಿಸ್ಬೋದಿತ್ತು, ಅವಳು ಬರಲ್ಲ ಅಂತ. ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೀನಿ, ಮೈ ಭಾರ ಆಗೋಗೈತೆ. ಹೋಗಿ ಕೆಲಸ ಬೇರೆ ಮಾಡಬೇಕು. ಗೈಸ್, ಎಲ್ಲರೂ ಸೀರಿಯಸ್ ಆಗಿ ವರ್ಕ್ ಮಾಡ್ತವ್ರೆ. ಅವಳೇನು ಕೆಲಸ ಮಾಡ್ತಾ ಇಲ್ಲ ಗೈಸ್, ಸುಮ್ಮನೆ ನಾಟಕ ಆಡ್ತಾವಳೆ. Your work also I only do and you tell me I'm not doing. ಇನ್ನೊಂದು ಹೇಳಬೇಕು ಲಾವಣ್ಯನ ಬಗ್ಗೆ. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆ ಥರ ಆಫೀಸಲ್ಲಿ ಇಟ್ಟಿದ್ರೆ ಫಸ್ಟ್ ರ್ಯಾಂಕ್ ಲಾವಣ್ಯಗೆ ಸಿಗ್ತಿದ್ದು. ಯಾಕಂದರೆ ಒಂದು ದಿನ ರಜಾ ತಗೊಂಡಿಲ್ಲ ಗೈಸಿ ಹುಡುಗಿ. ತಿರ್ಗಮ್ಮ ಹಿಂಗೆ ಲಾವಣ್ಯ ತಿರ್ಗಲೇ
ನನಗೆ ಎಷ್ಟು ಸತಿ ಹೊಟ್ಟೆ ನೋವು ಬರುತ್ತೆ, ತಲೆನೋವು ಬರುತ್ತೆ, ಏನಾದರೂ ಒಂದು ಹೇಳ್ತೀನಿ. ಸ್ವಲ್ಪ ತಿರ್ಗಂಗೆ ಒಂಚೂರು ಲಾವಣ್ಯ, ಒಂದು ದಿನ ರಜೆ ತಗೊಳ್ಳಲ್ಲ. ಹೆಂಗ್ ನೀನು ಹಿಂಗೆ ಮನುಷ್ಯನ ನೀನು ಮಿಷಿನ? ರಾಫಿಯಾ ಅಂತೂ ಸುಳ್ಳು ಹೇಳ್ಬಿಟ್ಟು ರಜೆ ತಗೋತಾಳೆ. I tell that I'm going out and then I take leave. Going out ಅಂತ ಹೇಳಿ ಲೀವ್ ತಗೋತಿಯಾ? ಹೊಟ್ಟೆ ನೋವು ಅಂತಾಳೆ. ಸುಧಾ, ಯು ನೋ ವಾಟ್ ಹ್ಯಾಪನ್ ಒನ್ ಡೇ? ಶಿ ವಾಸ್ ಫೈನ್ ಓನ್ಲಿ. ಸುಧಾ ಸುಮ್ಮನೆ ತಲೆ ಸುತ್ತರ ಥರ ನಾಟಕ ಆಡ್ಬಿಟ್ಟು ಆಂಬುಲೆನ್ಸಲ್ಲಿ ಹೋಗ್ಬಿಟ್ಟು 1 ವಾರ ವರ್ಕ್ ಫ್ರಮ್ ಹೋಮ್ ತಗೋಬಿಟ್ಲು. 1 ವಾರ 1 ವೀಕ್ ವರ್ಕ್ ಫ್ರಮ್ ಹೋಮ್ಗೆ ಗೈಸ್ ಇವಳು ಆಂಬುಲೆನ್ಸಲ್ಲಿ ಹೋಗಿ ಬಂದ್ಲು. ಥೂ, ಇವ್ರದ್ದೆಲ್ಲ ಒಂದು ಇವಳಿಗೆಲ್ಲ ಕಂಪ್ನಿ. ತಿರ್ಗು ನಿನ್ನ ಮುಖ ತೋರಿಸು. ಥೂ ಗೈಸ್, ಮನೆಗೆ ಹೋಗ್ತಾ ಇದ್ದೀವಿ. ಮುಗೀತು, ಕೆಲಸ ಮುಗೀತು, ಎಲ್ಲರೂ ಮನೆಗೆ ಹೋಗ್ತಿದ್ದೀವಿ. ಸುಧಾನು ಮನೆಗೆ ಹೋಗ್ತಾರೆ. ರಾಫಿಯಾ ಬಾಯಿಯ ರಾಫಿಯಾ. ಸೊ ಗೈಸ್, ಏನು ಗೊತ್ತಾ, ಫುಲ್ ಕತ್ಲೆ ಆಗಿದೆ. 1 ಗಂಟೆ ರಾತ್ರಿ ಇವಾಗ ಮನೆಗೆ ಹೋಗ್ತೇನೆ. ಯಾವಾಗ ನೋಡೋ ಟೈಮಲ್ಲಿ ಮನೆಗೆ ಹೋಗ್ತಾಯಿದ್ದೀನಿ ನಾನು. ಚಿನಿಮಣಿ ನನಗೋಸ್ಕರ ಇದ್ದೆ ಪಾಪ. ಇಷ್ಟು ಟೈಮ್ 1 ಗಂಟೆ ಆದರೂ ನಾನು ಬರೋವರೆಗೂ ಕಾಯ್ಕೊಂಡು ಎದ್ದವಳೆ ನೋಡ್ರಿ ಪಾಪ. ನಾನು ಬರೋವರೆಗೂ ಮಲಗಿಲ್ಲ ಗೊತ್ತಾ. ಆಮೇಲೆ 100 ಸತಿ ಫೋನ್ ಮಾಡಿದ್ಲು, ಎಲ್ಲಿದ್ದೀರಾ ಅಂತ. ಅಲ್ಲ ಬಂಗಾರಿ? ಹಾಂ, ಮಲಗಲ್ವ ನೀನು? ನಿದ್ದೆ ಬರಲ್ವಾ? ಹಾಂ ಪಾಪ ಎಷ್ಟು ಚಿಕ್ಕುರಿ ನನಗೋಸ್ಕರ ಇದ್ದಾರೆ. ನಮ್ಮಮ್ಮ ನೋಡಿ ಹೆಂಗೆ ಮಲ್ಗೋರೆ ಗೈಸ್. ಕೇರೇ ಇಲ್ಲ ಗೈಸ್, ನಾನು ಅಂದರೆ ಕನಸನೇ ಇಲ್ಲ ಗೈಸ್. ಓಕೆ, ಟಚ್ ಮಾಡೋಗು. ಓಕೆ ಗೈಸ್, ಏನು ಗೊತ್ತಾ, ನಂಗೆ ಗೊತ್ತು ನಿಮ್ಗೆಲ್ಲರಿಗೂ ತುಂಬ ಕ್ವಶನ್ಸ್ ಇತ್ತು ನನ್ನ ಆಫೀಸ್ ಬಗ್ಗೆ. ಅದೆಲ್ಲ ಆನ್ಸರ್ ಮಾಡಿಲ್ಲ ಅಂತ. ಡೆಫಿನೆಟ್ಲಿ ಗೈಸ್ ಆನ್ಸರ್ ಮಾಡ್ತೀನಿ. ಇವಾಗ ಇನ್ನೂ ಸ್ವಲ್ಪ ಆಫೀಸ್ ಕೆಲಸ ಇದೆ, ಸೊ ಮಾಡ್ಬಿಟ್ಟು ಮಲ್ಕೋತೀನಿ. ಬೆಳಗ್ಗೆ ಬೇಗ ಎದ್ದೇಳಬೇಕು. ನಾಳೆ ದೇರ್ ಆರ್ ಫ್ಯೂ ಥಿಂಗ್ಸ್ ನನ್ನ ಆಫೀಸ್ ಬಗ್ಗೆ ಅಪ್ಡೇಟ್ ಮಾಡಬೇಕು. ಬೆಳಗ್ಗೆ ಎದ್ದು ಎಲ್ಲ ನಿಮ್ಮ ಕಂಪ್ಲೀಟ್ ವೀಡಿಯೋದಲ್ಲಿ ಹೇಳ್ತೀನಿ. ತುಂಬ ಇನ್ಫಾರ್ಮೇಷನ್ನ ನಾನು ನಾಳೆ ಬೆಳಗ್ಗೆ ಎದ್ದು ಕೊಡ್ತೀನಿ. ಇವಾಗ ಗೈಸ್ ಅಂಟಿಲ್ ದೆನ್ ಎಲ್ಲರೂ ತಾಚ್ಕೊಳ್ಳಿ. ವೆಲ್ಕಮ್ ಬ್ಯಾಕ್. ಸೊ ನಾನು ಕೆಲಸ ಎಲ್ಲ ಮುಗಿಸಿ, ಆ್ಯಕ್ಚುಲಿ ನನ್ನ ಶಿಫ್ಟ್ ಟೈಮಿಂಗ್ಸ್ ಬಂದ್ಬಿಟ್ಟು ಸಂಜೆ 4 ಗಂಟೆಯಿಂದ ರಾತ್ರಿ 1 ಗಂಟೆ. ಆ್ಯಂಡ್ ನನ್ನ ಕ್ಯಾಬ್ ಪಿಕಪ್ ಇರೋದು 2:30 ಇಂದ ಕ್ಯಾಬ್ ಪಿಕಪ್ ಇರುತ್ತೆ. 2:30ಗೆ ನಾನು ಹೋಗ್ಬೇಕಾದ್ರೆ ನಮ್ಮ ಮನೆಯಿಂದ ಮಾನ್ಯತಾ ಟೆಕ್ ಪಾರ್ಕಿಗೆ ಆಲ್ಮೋಸ್ಟ್ ಲೈಕ್ 1.5 ಅವರ್ ಜರ್ನಿ. ಆ್ಯಂಡ್ ವಾಪಸ್ ಬರೋಗೆ 1 ಅವರ್ ಬೇಕೇ ಬೇಕು. ಟ್ರಾಫಿಕ್ ಇರಲ್ಲ, ಆದರೂ 1 ಅವರ್ ಬೇಕು. ಸೊ 1 ಗಂಟೆಗೆ ಲಾಗೌಟ್ ಆಗ್ತೀನಿ ನಾನು ಅಲ್ಲಿ. ಇಲ್ಲಿ ಬರೋಷ್ಟರಲ್ಲಿ ಇಟ್ ವಿಲ್ ಟೇಕ್ ಟೈಮ್. ಆ್ಯಂಡ್ ಇದು ನನ್ನ ಶಿಫ್ಟ್ ಟೈಮಿಂಗ್ಸ್. ಆ್ಯಂಡ್ ನಂದು ಇಂಡಿಯನ್ ಕಂಪ್ನಿ ಅಲ್ಲ, ನಾನು ವರ್ಕ್ ಮಾಡ್ತಾ ಇರೋದು ಕೆನಡಿಯನ್ಸ್ ಅವ್ರಿಗೆ. ಆಲ್ರೆಡಿ ನಾನು ಹೇಳಿದ್ದೆ ಕೂಡ. ಹಾಗೆ ಇನ್ನೊಂದು ಹೇಳ್ಬೇಕಾದ್ರೆ ತುಂಬ ಜನ ಹೆಸರು ಕೇಳಿದೆ, ನನ್ನ ಕಂಪ್ನಿ ಹೆಸರು. ಐ ಆಮ್ ನಾಟ್ ಶೋರ್ ನಾನು ಅದು ಹೇಳ್ಬೋದಾ ಹೇಳ್ಬಾರ್ದು. ಯಾಕಂದರೆ ಕಾರ್ಪೊರೇಟಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ, ಎಲ್ಲ ನಾವು ಡಿಸ್ಕ್ಲೋಸ್ ಮಾಡೋಂಗಿರಲ್ಲ. ಸೊ ಐ ಆಮ್ ನಾಟ್ ಶೋರ್ ನಾನು ಹೇಳ್ಬೋದಾ ಹೇಳ್ಬಾರ್ದಾ ಅಂತ. ಆ್ಯಂಡ್ ಇನ್ನೊಂದು ಕ್ವಶನ್ ಕಂಪ್ನಿ ಬಗ್ಗೆ ಬಂದಾಗ ನಿಮ್ಮ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಿದ್ರೆ, ಇದು ಮೇಜರ್ ರೂಲ್ಸ್ ಇದೆ ಕಾರ್ಪೊರೇಟಲ್ಲಿ. ನೀವು ಕೆಲಸ ಮಾಡಿರೋರು ಗೊತ್ತಿರುತ್ತೆ, ಅಥವಾ ಮುಂದೆ ಮಾಡ್ಬೇಕನ್ನೋರು ತಿಳ್ಕೊಳ್ಳಿ. ನಾವು ಯಾವ ಸ್ಯಾಲ್ರಿ ಕೆಲಸ ಅಂದರೆ ನಮ್ದೇನು ಸ್ಯಾಲ್ರಿ ಪ್ಯಾಕೇಜಸ್ ಇರುತ್ತೋ ಅದನ್ನು ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಸ್ಪೆಷಲಿ ನಾವು ಕಂಪ್ನಿಯಲ್ಲಿ ವರ್ಕ್ ಮಾಡೋರ್ಗೂ ಅಕ್ಕಪಕ್ಕದವ್ರಿಗೂ ನಾವು ನಮ್ಮ ಸ್ಯಾಲ್ರಿನ ನಾವು ಹೇಳಂಗಿರಲ್ಲ. ಅದೇ ಮೇನ್ ಕಾರ್ಪೊರೇಟ್ ರೂಲ್ಸ್. ಓಕೆ, ಯಾಕೋ ಗಂಟು ಕಿಚಿ ಆಗ್ತದೆ. ಓಕೆ, ಸೊ ಅದೇ ಮೇನ್ ಕಾರ್ಪೊರೇಟ್ ರೂಲ್ಸ್. ಹಾಗಾಗಿ ನಾನು ಒಂದು ಸ್ಯಾಲ್ರಿನ ಹೇಳಲಿಕ್ಕಾಗಲ್ಲ ಗೈಸ್, ಐ ಆಮ್ ಸೋ ಸಾರಿ. ಅದು ಬಿಟ್ಟು ತುಂಬ ಜನ ಕೇಳ್ತಾನೆ ಇರ್ತೀರಾ, ಯಾವ್ದಾದ್ರು ಜಾಬ್ ವೇಕೆನ್ಸಿ ಇದೆ ಹೇಳಿ ಅಂತ ನಿಮ್ಮ ಕಂಪ್ನಿಗೆ ಅಂತ. ನನ್ನ ಕಂಪ್ನಿಲಿ ಜಾಬ್ ವೇಕೆನ್ಸಿ ಇಲ್ಲ. ಲಾಸ್ಟ್ ಇಯರೇ ತುಂಬ ಜನ ತೆಗ್ದಾಕ್ಬಿಟ್ರು. ನನಗೂ ಅವಾಗ ಸಖತ್ ಭಯ ಆಗ್ಬಿಟ್ಟಿದ್ರು, ನನ್ನ ಮೇಲೆ ತೆಗ್ದಾಕ್ಬಿಡ್ತಾರೆ ಅಂತ. ಅನ್ಫಾರ್ಚುನೇಟ್ಲಿ ದೇವ್ರ ದಯ ನನಗೇನಾಗಿಲ್ಲ. ರಿಸೆಷನ್ ಅಂತ ಆಯಿತು. ರಿಸೆಷನ್ ಅಂದರೆ ತುಂಬ ಜನ ತೆಗ್ದಾಕ್ಬಿಡ್ತಾರೆ. ನಮ್ಮ ಕಂಪ್ನಿ ಅಂದರೆ ಎಲ್ಲ ಕಡೆ ಅದೇ ಆಯಿತು. ಆ್ಯಂಡ್ ಇವಾಗೂ ಕೂಡ ತುಂಬ ಜನಕ್ಕೆ ಪಾಪ ಕೆಲಸ ಸಿಕ್ಕಿಲ್ಲ. ಆ್ಯಂಡ್ ಕೆಲಸ ಸಿಗೋದು ತುಂಬ ಕಷ್ಟ ಆಗ್ತಿದೆ. ಮಾರ್ಕೆಟ್ ಅಷ್ಟು ಚೆನ್ನಾಗಿಲ್ಲ ಇವಾಗೂ ಕೂಡ. ಆ್ಯಂಡ್ ಅದು ಬಿಟ್ಟು ಏನು ಹೇಳ್ಬೇಕು ಅಂದ್ಕೊಂಡೆ. ಆ್ಯಂಡ್ ಡೆಫಿನೆಟ್ಲಿ ತುಂಬ ಜನ ಕೇಳ್ತೀರಾ, ಏನಾದರೂ ಕಾರ್ಪೊರೇಟ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದೆ ಡೆಫಿನೆಟ್ಲಿ ಕೇಳಿ. ನಾನು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಗೈಸ್. ಆ್ಯಂಡ್ ನಿನ್ನೆ ತುಂಬ ವೀಡಿಯೋ ಗೊತ್ತಿಲ್ಲ ಎಷ್ಟಾಗೋದು ಕ್ಯಾಪ್ಚರ್ ಮಾಡೋಕ್ಕಾಗದೇ ಇರೋದ್ರ ಬಗ್ಗೆ, ಬಿಕಾಸ್ ತುಂಬ ಸೆಕ್ಯೂರಿಟಿ ಅದು ಇದೆಲ್ಲ ಇತ್ತಲ್ಲ, ಹಂಗಾಗಿ ಮಾಡೋಕ್ಕಾಗಿಲ್ಲ ಅಷ್ಟೇ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಗೈಸ್, ಓಕೆನಾ. ಆ್ಯಂಡ್ ಇದು ನನ್ನ ಫಸ್ಟ್ ಜಾಬ್ ಕೂಡ. ಸೊ ನಾನು 3.5 ವರ್ಷ ಆಯಿತು ಆಲ್ಮೋಸ್ಟ್ ನಾನು ಈ ಜಾಬ್ನ ಮಾಡ್ದೆ. ಆ್ಯಂಡ್ ಇದ್ರ ಜೊತೆ ನಾನು MBA ಕೂಡ ಮಾಡಿಕೊಂಡೆ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಜೈನಲ್ಲಿ. ಸೊ ಅದ್ರ ಬಗ್ಗೆ ಅದು ನಾನು ರೀಸೆಂಟಾಗಿ ಗ್ರ್ಯಾಜುಯೇಷನ್ ಆಯಿತು, ಅದ್ರದ್ದು ಬ್ಲಾಗ್ ಇದೆ. ಡೆಫಿನೆಟ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ದಟ್ಸ್ ಆಲ್ ಗೈಸ್. ಸೊ ಇನ್ನೇನಾದರೂ ಇನ್ಫಾರ್ಮೇಷನ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ಆ್ಯಸ್ ಯೂಶುವಲ್, ಲವ್ ಯು ಆಲ್.
ಬಾಯ್.